ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 16ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ತೃತೀಯ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 2 ಗಂಟೆ 50 ನಿಮಿಷದವರೆಗೆ ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 57 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 18 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಂದರ್ಭದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6 ಗಂಟೆ 18 ನಿಮಿಷದಿಂದ ರಾತ್ರಿ 8 ಗಂಟೆ 5 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ತಿಳಿಯುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ಬಹಳ ಮುಖ್ಯವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇರುವಂಥ ಸಂದರ್ಭ. ಇನ್ನು ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ, ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಮಾತಿನಿಂದಲೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಹಾಗೆ ಕೆಲವರು ಮಾತಿನಿಂದಲೇ ಅನರ್ಥಗಳನ್ನು ಕೂಡ ತಂದುಕೊಳ್ತೀರಿ. ಹಾಗೆ ಮಾತು ಈ ದಿನ ಬಹಳ ಪ್ರಮುಖವಾದಂತಹ ಒಂದು ಅಸ್ತ್ರವಾಗುತ್ತೆ ನಿಮಗೆ.
ಇನ್ನು ಈ ಬುಧ ಸ್ನೇಹಕ್ಕೆ, ಗೆಳೆತನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಬಿಸ್ನೆಸ್ಸನ್ನು ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನ ಅನುಕೂಲತೆಗಳಿದೆ. ಏಕೆಂದರೆ ಈ ಗೆಳೆತನ ಆಗಲಿ, ಪಾರ್ಟ್ನರ್ಶಿಪ್ ಆಗಲಿ, ರಿಲೇಷನ್ಶಿಪ್ಪಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ ವ್ಯವಹಾರಗಳು ಈ ದಿನ ತುಂಬ ಅದ್ಭುತವಾಗಿ ನಡೆಯುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ನಿಮ್ಮ ಓದಿಗೆ, ನಿಮ್ಮ ವ್ಯಾಸಂಗಕ್ಕೆ, ವಿದೇಶದಲ್ಲಿ ಒಂದು ಪದವಿಯನ್ನು ಪಡ್ಕೊಳ್ಬೇಕು, ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನುವಂಥ ಇಚ್ಛೆ ಇರುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬಹಳ ಮುತುವರ್ಜಿಯಿಂದ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಅದರಲ್ಲೂ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಆರಂಭ ಆದರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:14 ಇನ್ನು ಸಂಜೆ 4:27 ಸಂಜೆ 5:29 ಹಾಗೆ ರಾತ್ರಿ 11:21 ರಾತ್ರಿ 12:19 ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ನಿಧಾನ, ಅದರಿಂದ ಬರುವಂತಹ ಫಲಿತಾಂಶ ಕೂಡ ಇನ್ನೂ ನಿಧಾನ ಆಗುತ್ತೆ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:12 ಇನ್ನು ಅಪರಾಹ್ನ 3:25 ಅಪರಾಹ್ನ 4:27 ಹಾಗೆ ರಾತ್ರಿ 10:23 ರಾತ್ರಿ 11:21 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳ ಹೂಡುವಂಥದ್ದು, ಹಾಗೆ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ಈ ವ್ಯಾಪಾರಿ ಸಂಬಂಧವಾದಂಥ ಚಟುವಟಿಕೆಗಳಿಗೆ ಬುಧ ಹೋರ ಉತ್ತಮವಾಗಿದೆ. ಇದು ಈ ದಿನ ಬೆಳಿಗ್ಗೆ 6:06 ಬೆಳಿಗ್ಗೆ 7:08 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:23 ಹಾಗೆ ರಾತ್ರಿ 8:27 ರಾತ್ರಿ 9:25 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಈ ಡಾಕ್ಯುಮೆಂಟೇಷನ್ ವಿಚಾರ, ಇದನ್ನು ಕೂಡ ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:08 ಬೆಳಿಗ್ಗೆ 6:06 ಇನ್ನು ಮಧ್ಯಾಹ್ನ 12:19 ಮಧ್ಯಾಹ್ನ 1:21 ಇನ್ನು ರಾತ್ರಿ 7:29 ರಾತ್ರಿ 8:27 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ ಮಾಡ್ತಾ ನಾವು ಕೆಲಸಗಳನ್ನು ಆರಂಭ ಮಾಡುವಂಥದ್ದು ತುಂಬ ಉತ್ತಮವಾಗಿರುವಂಥದ್ದು. ಇದರಿಂದ ನಮಗೆ ಶುಭ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಕೃಷ್ಣ ಪಕ್ಷದ ತೃತೀಯದ ತಿಥಿ ಬೆಳಿಗ್ಗೆ 10 ಗಂಟೆಗೆ ಮುಗಿದೋದರೆ ಚತುರ್ದಶಿ ನಂತರ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಸಂಜೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ಸಂದರ್ಭದಲ್ಲಿ ಚಂದ್ರೋದಯವನ್ನು ನೀವು ಗಮನಿಸಬೇಕು. ಇದು ಈ ದಿನ ರಾತ್ರಿ 9:24 ಉದಯ ಆಗುತ್ತೆ. ನಂತರದಲ್ಲಿ ನಿಮ್ಮ ಸಂಕಷ್ಟಹರ ಗಣಪತಿಯ ಪೂಜೆ ಸಂಪನ್ನವಾಗುತ್ತೆ. ಹಾಗೆ ಈ ದಿನ ಅಮೃತ ಸಿದ್ಧಿಯೋಗ ಇರುತ್ತೆ, ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುತ್ತೆ. ಏಕೆಂದರೆ ಈ ದಿನ ಬುಧವಾರ ಜೊತೆಗೆ ಅನುರಾಧ ನಕ್ಷತ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಪೂರ್ತಿ
ಈ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಇರುವಂಥ ಸಮಯ. ಇದು ಈ ದಿನ ಬೆಳಿಗ್ಗೆ 6:09 ಆರಂಭ ಆದರೆ ನಾಳೆ ಬೆಳಿಗ್ಗೆ 5:55 ಕೂಡ ಈ ಉತ್ತಮವಾದಂಥ ಯೋಗಗಳು ಇರುವಂಥ ಸಂದರ್ಭ. ಇದನ್ನು ನಿಮ್ಮ ಚಟುವಟಿಕೆಗಳಿಗೆ, ನಿಮ್ಮ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಲಿಕ್ಕೆ, ಅಥವಾ ಯಾವುದೇ ಒಂದು ವಸ್ತು ಖರೀದಿಗಾಗಲಿ, ಯಾವುದೇ ರೀತಿಯ ಪ್ರಯಾಣಕ್ಕಾಗಲಿ ನೀವು ಅನುಸರಣೆ ಮಾಡ್ಬೋದು. ಅತ್ಯುತ್ತಮವಾದಂಥ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದು ಹೊಸತು ಅನ್ನುವಂಥದ್ದಿದೆಯೋ ಅದನ್ನು ಈ ದಿನ ಆರಂಭ ಮಾಡಿ, ಯಾವುದು ಪ್ರಮುಖ ಅನ್ನುವಂಥದ್ದಿದೆಯೋ ಅದನ್ನು ಈ ದಿನ ಆರಂಭ ಮಾಡಿ. ಒಳ್ಳೆಯ ಫಲಿತಾಂಶಗಳು ನಿಮ್ಮದಾಗುತ್ತೆ. ಹಾಗೆ ಎಷ್ಟೋ ವೇಳೆ ಕೆಲಸಗಳು ಆರಂಭ ಆಗಿ ಮಧ್ಯದಲ್ಲೇ ನಿಲ್ಲುವಂಥದ್ದಿದೆ, ಅಥವಾ ಕೆಲಸ ಪೂರ್ಣ ಆದರೂ ಕೂಡ ಅದರಿಂದ ಯಾವುದೇ ಲಾಭ ಇರಲ್ಲ, ಕೆಲವೊಮ್ಮೆ ನಷ್ಟಗಳೇ ಹೆಚ್ಚಾಗುವಂಥದ್ದಿದೆ. ಆದರೆ ಈ ದಿನ ನೀವು ಸಂಕಲ್ಪಪೂರ್ವಕವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಬಿಸ್ನೆಸ್ಸನ್ನು ಆರಂಭ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯ ಫಲ, ನೀವು ನಿರೀಕ್ಷೆ ಮಾಡಿದಂಥ ಫಲ ನಿಮ್ಮದಾಗತ್ತೆ. ಬಂಧುಗಳೇ, ಈ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ನಾವು ಪಡುವಂಥ ಕಷ್ಟಗಳನ್ನು, ನಮ್ಮ ದುಃಖಗಳನ್ನು, ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ದಿನ. ಏಕೆಂದರೆ ಈ ದಿನ ಗಣಪತಿಯ ತತ್ವಗಳು, ಗಣಪತಿಯ ಲಹರಿಗಳು ವಿಶೇಷವಾಗಿ ಹೆಚ್ಚು ಪಟ್ಟು ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಯಾರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂಥವರಿಗೆ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ನಿಮಗೆ ಮೂಡುತ್ತೆ. ಹಾಗಾಗಿನೇ ನಾವು ಪರಿಶ್ರಮದಿಂದ ಕೆಲಸಗಳನ್ನು ಮುಂದುವರಿಸಬೇಕು. ಅದರಲ್ಲೂ ಮೌನವಾಗಿ ಕೆಲಸವನ್ನು ಮಾಡಬೇಕು. ನಮ್ಮ ಪರವಾಗಿ ಮಾತಾಡಬೇಕಾಗಿರುವಂಥದ್ದು ನಮ್ಮ ಸಾಧನೆಗಳು ಮಾತ್ರ. ನಮ್ಮ ಮಾತುಗಳೇ ನಮ್ಮ ಪರವಾಗಿ ಮಾತಾಡಬಾರ್ದು. ಹಾಗಾಗಿ ಒಳ್ಳೆಯತನದಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವಂಥ ಒಂದು ಶಕ್ತಿ ಇರುತ್ತೆ. ಇನ್ನು ಲಾಭ ನಷ್ಟವನ್ನು ಯಾವತ್ತೂ ಕೂಡ ನಾವು ಹಣದಲ್ಲೇ ಅಳೆಯಬಾರ್ದು. ವಿರೋಧ ಅನ್ನುವಂಥದ್ದು ಇಲ್ಲದೆ ಹೋದರೆ ವ್ಯಕ್ತಿ ಪರಿಪೂರ್ಣನಾಗಲಾರ. ಹಾಗಾಗಿನೇ ವಿರೋಧಿಗಳು ನಮ್ಮ ಜೊತೆಯಲ್ಲೇ ಇರಬೇಕು. ನಮ್ಮ ತಪ್ಪನ್ನು ಅವರು ತಿದ್ದಬೇಕು, ನಮ್ಮನ್ನು ಅವರು ಎಚ್ಚರಿಸ್ತಾ ಇರಬೇಕು. ಅವರು ಅಂದರೆ ವಿರೋಧಿಗಳು ಇದ್ದಾರೆ ಅಂತಲೇ ನಾವು ಎಚ್ಚರಿಕೆಯಿಂದ ನಡೆಯುವಂಥದ್ದನ್ನು ಕಲ್ತ್ಕೊಳ್ತೇವೆ. ಹಾಗಾಗಿ ವಿರೋಧ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಗಾಳಿಪಟ ಆಕಾಶಕ್ಕೆ ಏರಬೇಕಾಗಿದ್ದರೆ ಗಾಳಿಯ ವಿರುದ್ಧವೇ ಸಾಗಬೇಕು, ಅದು ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ವೈರುಧ್ಯಗಳ ನಡುವೆಯೇ ನಾವು ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಭಗವಂತನ ಅನುಗ್ರಹ ಬೇಕು. ಗಣಪತಿಯ ಅನುಗ್ರಹ ಹೊಂದಿದ್ರೆ ಸಂಕಷ್ಟಗಳೆಲ್ಲ ಕೂಡ ಪರಿಹಾರ ಆಗುತ್ತೆ. ಇನ್ನು ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಸಾಗುವಂಥ ಸಂದರ್ಭದಲ್ಲಿ ಮಿತ್ರರಿಗಿಂತ ಶತ್ರುಗಳ ಪಾತ್ರವೇ ಜಾಸ್ತಿ ಇರುತ್ತೆ. ಏಕೆಂದರೆ ಆ ಶತ್ರುಗಳೇ ನಮ್ಮನ್ನು ಎಚ್ಚರಿಸುವಂಥವರು. ಸಮಸ್ಯೆಯ ಹಿಂದೆ ಉತ್ತರ ಇರುತ್ತೆ, ದುಃಖದ ಹಿಂದೆ ಸುಖ ಇರುತ್ತೆ, ಪ್ರತಿ ಕಷ್ಟದ ಹಿಂದೆ ಒಂದು ಅವಕಾಶ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಅದನ್ನು ನಾವು ಗಮನಿಸಬೇಕು. ಮೌನವಾಗಿ ಕಷ್ಟಗಳನ್ನು ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗ್ತಾ ಇರಬೇಕು. ಇದು ಹಿರಿಯರ ಮಾತು. ಆಗ ಸಿಗುವಂತಹ ಯಶಸ್ಸಿನ ಫಲ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರುತ್ತೆ. ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ದಿನ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ, ಭಗವಂತನ ಸೇವೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಕೆಲವರು ಸಾಕಷ್ಟು ಪರಿಹಾರಗಳನ್ನು ಮಾಡಿರ್ತಾರೆ, ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತಾರೆ, ಹೋಮ ಹವನಾದಿಗಳನ್ನು ಮಾಡಿಸಿರ್ತಾರೆ, ದಾನ ಧರ್ಮಾದಿಗಳನ್ನು ಕೂಡ ಮಾಡಿರ್ತಾರೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳು ಬಗೆಹರಿದಿರಲ್ಲ. ಏಕೆಂದರೆ ಅವರ ಕರ್ಮ ಇನ್ನೂ ಕೂಡ ಸವೆದಿರಲ್ಲ. ತಾಯಿಯ ಗರ್ಭದಿಂದ ಮಗು ಜನನವಾದ ಸಮಯಕ್ಕೆ ಅನುಸಾರವಾಗಿ ಈ ಪಂಚಾಂಗದಲ್ಲಿರುವಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಆಧಾರದಲ್ಲಿ ಜನ್ಮಕುಂಡಲಿ ಸಿದ್ಧವಾಗಿಬಿಟ್ಟಿರುತ್ತೆ. ಹಾಗಾಗಿನೇ ಈ ನವಗ್ರಹಗಳಾದಂತಹ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರು ಅಲಂಕರಿಸಿರುವಂತಹ ಸ್ಥಾನದ ಮೇಲೆ ಮಗುವಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಮಗು ಹುಟ್ಟಿದಂತಹ ಸಮಯವನ್ನು ಸರಿಯಾಗಿ ನೀಡಿದ್ರೆ ಜಾತಕವೂ ಕೂಡ ಸರಿಯಾಗಿರುತ್ತೆ. ಆದರೆ ಈ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಜಾತಕದಲ್ಲಿ ಎಲ್ಲವೂ ಏರುಪೇರು ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿನೇ ಇಲ್ಲಿ ಜ್ಯೋತಿಷ್ಯ ಅಂತ ಹೇಳಿದ್ರೆ, ಜ್ಯೋತಿ ಅಂದರೆ ಬೆಳಕು, ಅದು ಭವಿಷ್ಯದ ಬೆಳಕು. ಹಾಗಾಗಿ ಮುಂದಿನ ದಿನಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂಥದ್ದೇ ಜ್ಯೋತಿಷ್ಯ. ಹಾಗಾಗಿ ಇಂತಹ ಬೆಳಕನ್ನು ಚೆಲ್ಲುವಂಥವರು ಜ್ಯೋತಿಷಿಗಳು ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ
ಒಂದೊಂದು ಗ್ರಹಕ್ಕೂ ಕೂಡ ಒಬ್ಬೊಬ್ಬ ಅಧಿದೇವತೆಗಳು ಇದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡಿದ್ರೆ ಅಥವಾ ಸಂಧಿ ಶಾಂತಿಯನ್ನು ಮಾಡಿಸುವಂಥದ್ದು, ನವಗ್ರಹ ಹೋಮ ಮಾಡಿಸುವಂಥದ್ದು, ದೇವರ ಸೇವೆ, ದೇವರ ಹರಕೆಯನ್ನು ತೀರಿಸುವಂಥದ್ದು, ಕುಲದೇವರ, ಮನೆ ದೇವರ, ಗ್ರಾಮ ದೇವರ, ಇಷ್ಟ ದೇವರ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಕುಟುಂಬದ ನಾಗದೇವರ ಸೇವೆಯನ್ನು ಮಾಡುವಂಥದ್ದು, ವರ್ಷಕ್ಕೊಮ್ಮೆ ಮಾಡ್ತಾರೆ ನಾಗರು ಅಂಥೇಳಿ, ಅದನ್ನು ತಪ್ಪದೆ ಮಾಡುವಂಥದ್ದು, ಹಾಗೆ ದೇವಸ್ಥಾನಕ್ಕೆ ನಿಯಮಿತವಾಗಿ ಕಾಣಿಕೆಗಳನ್ನು ಕೊಡುವಂಥದ್ದು, ಹಾಗೆ ಹಿರಿಯರ ವಾಕ್ದೋಷಕ್ಕೆ ನಿವೃತ್ತಿಯನ್ನು ಮಾಡಿಕೊಳ್ಳುವಂಥದ್ದು, ಮಾಟ ಮಂತ್ರ ವಶೀಕರಣ ಇತ್ಯಾದಿ ಯಾವುದಾದ್ರೂ ಇದ್ದರೆ ಮನಸ್ಸಿಗೆ ಬಂದಿದ್ದರೆ ಅಂಥದ್ದಕ್ಕೆ ಪರಿಹಾರ ಮಾರ್ಗವನ್ನು ಅನುಸರಣೆ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ನಾವು ನಂಬಿಕೆಯಿಂದ ಅನುಸರಣೆ ಮಾಡಿದಾಗ ನಮ್ಮ ಕಷ್ಟ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ. ಎಲ್ಲ ಒಂದು ಕಡೆ ಚೇತರಿಕೆ ಕಾಣುವಂಥ ಹಂತವನ್ನು ತಲುಪ್ತೀವಿ. ಹಾಗಾಗಿ ಸೂಕ್ತ ವ್ಯಕ್ತಿಗಳ ಜೊತೆಯಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅಂತಹ ಜ್ಯೋತಿಷಿಗಳು ನಿಮಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಸೂಚಿಸ್ಬೋದು. ಅದನ್ನು ನೀವು ನಂಬಿಕೆಯಿಂದ ಅನುಸರಣೆ ಮಾಡಿದಾಗ ಖಂಡಿತ ನಿಮ್ಮ ಸಮಸ್ಯೆಗಳು ನಿಧಾನ ಆದರೂ ಕೂಡ ದೂರ ಆಗುತ್ತೆ. ತತ್ಕಾಲಕ್ಕೆ ಎಲ್ಲೋ ಒಂದು ಕಡೆ ಉಪಶಮನ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅದರಲ್ಲೂ ಪ್ರತಿ ತಿಂಗಳು ಬರುವಂತಹ ಏಕಾದಶಿಗಳಾಗಲಿ, ಸಂಕಷ್ಟಹರ ಚತುರ್ಥಿಗಳಾಗಲಿ, ಪ್ರದೋಷ ಪೂಜೆಗಳಾಗಲಿ, ಚಂದ್ರ ದರ್ಶನಗಳನ್ನಾಗಲಿ, ಹಾಗೆ ಸತ್ಯನಾರಾಯಣ ಪೂಜೆ, ನಿಯಮಿತವಾಗಿ ಬರುವಂತಹ ಜಯಂತಿಗಳು, ಹಬ್ಬ ಹರಿದಿನಗಳು, ಇದನ್ನು ನಾವು ಅನುಸರಣೆ ಮಾಡಿದಾಗ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತಹ ಸತ್ ಸಂಪ್ರದಾಯಗಳೇನಿದೆ ಅದನ್ನು ಮುಂದುವರಿಸೋದ್ರಿಂದ ಕೂಡ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕತ್ತೆ. ಕುಟುಂಬದ ಏಳಿಗೆಗೆ ಇವೆಲ್ಲವೂ ಕೂಡ ಕಾರಣೀಭೂತವಾಗುವಂಥದ್ದು. ಈ ಹಿನ್ನೆಲೆಯಲ್ಲೇ ಈ ದಿನ ಬಂದಿರುವಂತಹ ಸಂಕಷ್ಟಹರ ಗಣಪತಿಯ ವ್ರತವನ್ನು ನೀವು ಅನುಸರಣೆ ಮಾಡಬೇಕು. ಕೆಲವು ದೇವಾಲಯಗಳಲ್ಲಿ ಈ ವ್ರತವನ್ನು ಮಾಡ್ತಾರೆ, ಅಂದರೆ ಈ ಗಣಪತಿಯ ಪೂಜೆಯನ್ನು ಮಾಡ್ತಾರೆ. ಅದರಲ್ಲಿ ನೀವು ಭಾಗವಹಿಸಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸಿದರೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಹಾಗೆ ಕೆಲವರು ಈ ದಿನ ಅಂದರೆ ಸಂಕಷ್ಟಹರ ಗಣಪತಿಯ ವ್ರತದ ದಿನ ಉಪವಾಸ ಇರುವಂಥವರು ಕೂಡ ಇದ್ದಾರೆ. ಹಾಗೆ ಇದೇ ದಿನ ಚಂದ್ರ ದರ್ಶನವನ್ನು ಮಾಡಿದ ಮೇಲೆ ಚಂದ್ರನ ಪೂಜೆಯನ್ನು ಮಾಡುವಂಥವರು ಕೂಡ ಇದ್ದಾರೆ. ಜೊತೆಗೆ ಸಂಕಷ್ಟಹರ ಗಣಪತಿಯ ಪೂಜೆ, ಗಣಪತಿಯ ಹೋಮವನ್ನು ಮಾಡುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ಪ್ರತಿ ಚಾಂದ್ರಮಾಸದ 4ನೆಯ ದಿನ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಸಂಕಷ್ಟಗಳನ್ನು ಪರಿಹರಿಸಿ ನೆಮ್ಮದಿಯ ಜೀವನವನ್ನು ಕರುಣಿಸಬೇಕು ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ವ್ರತ ಇದು. ಹಾಗಾಗಿ ಯಾರು ಶ್ರದ್ಧಾ ಭಕ್ತಿಗಳಿಂದ ಈ ದಿನ ಗಣಪತಿಯನ್ನು ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಗಣಪತಿ ತಮ್ಮೆಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಲಿ ಅಂತ ಹೇಳಿ ಶ್ರೀ ವಿನಾಯಕನನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ನಿರ್ಬಂಧವನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ದಿನ ಒಂದು ಕಡಿಮೆ ದೂರದ ಪ್ರಯಾಣಕ್ಕೆ ಮಾತ್ರ ಒತ್ತನ್ನು ಕೊಡಬೇಕು. ದೂರದ ಪ್ರಯಾಣ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಅಷ್ಟೊಂದು ಪ್ರಯೋಜನಕಾರಿಯಾಗಿರಲ್ಲ. ಲೇವಾದೇವಿ ವ್ಯವಹಾರ ಮಾಡುವಂಥವರು, ಹಣವನ್ನು ಸಾಲವಾಗಿ ಕೊಡುವಂಥವರು, ತರುವಂಥವರು ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ಪ್ರಮುಖ ನಿರ್ಧಾರಗಳಿಂದ ಕೂಡ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ನಾಳೆಯ ದಿನ ಇದೇ ಒಂದು ನಿರ್ಧಾರವನ್ನು ನೀವು ಪರಿಶೀಲನೆ ಮಾಡಿದಾಗ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಪ್ರಮುಖ ನಿರ್ಧಾರಗಳನ್ನು ಕೂಡ ಈ ದಿನ ಕೈಗೊಳ್ಳಬೇಡಿ. ಇನ್ನು ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಗುರಿಗಳು ಯಾವುದೂ ಕೂಡ ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಪ್ರಯತ್ನ ಎಲ್ಲ ಸ್ವಲ್ಪ ವಿಫಲವಾಗುತ್ತೆ. ಆದ್ದರಿಂದಲೇ ಮಧ್ಯಮ ಫಲ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸ್ಥಗಿತಗೊಂಡಿರುವಂಥ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಅಷ್ಟೊಂದು ಯಶಸ್ಸಿಲ್ಲ. ಹಾಗೆ ಈ ದಿನ ಮಾತುಕತೆಯ ಮೂಲಕ ಈ ಕುಟುಂಬದ ಒಳಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೀರಿ. ಅದು ಕೂಡ ನಿಮಗೆ ಅಷ್ಟೊಂದು ಫಲಕಾರಿಯಾಗಿರಲ್ಲ. ಆದರೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಅಲ್ಪ ಸ್ವಲ್ಪ ಲಾಭಗಳು ಉಂಟಾಗುತ್ತೆ. ಇನ್ನು ಈ ದಿನ ನಿಮ್ಮ ಬಗ್ಗೆ ಇರುವಂಥ ತಪ್ಪು ಗ್ರಹಿಕೆ ಏನಿದೆ, ಇದರಿಂದ ಕೆಲವರು ನಿಮ್ಮನ್ನೇ ಅಪಾರ್ಥ ಮಾಡಿಕೊಳ್ಳುವಂಥವರಿದ್ದಾರೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿ ಕೆಲವರಿಂದ ಅಷ್ಟೇ ಅಪಪ್ರಚಾರ ಆಗುತ್ತೆ, ಅಷ್ಟೇ ನೋವು ದುಃಖ ನಿಮಗೆ ಬರುವಂಥ ಸಾಧ್ಯತೆಗಳಿದೆ.
ಹಾಗಾಗಿ ಈ ದಿನ ಎಲ್ಲವನ್ನೂ ಕೂಡ ನೀವು ಸಹಿಸಲೇಬೇಕಾಗತ್ತೆ. ಯಾವುದೂ ಕೂಡ ನಿಮ್ಮ ಪರವಾಗಿಲ್ಲ, ಎಲ್ಲವೂ ವಿರುದ್ಧವಾಗಿ ಚಲಿಸ್ತಾ ಇದೆ ಅನ್ನುವಂಥ ಒಂದು ಭಾವನೆ ಇದೆ. ಅದಕ್ಕಾಗಿಯೇ ಈ ದಿನ ಪೂರ್ತಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದಲ್ಲಿ ಒಂದು ನೆಮ್ಮದಿ ಇದೆ. ಕುಟುಂಬಸ್ಥರು ನಿಮ್ಮ ಒಂದು ಯೋಜನೆಗಳಿಗೆ ಸಹಕರಿಸ್ತಾರೆ, ಹಣಕಾಸಿನ ನೆರವನ್ನು ಕೊಡ್ತಾರೆ. ನೀವು ಎಲ್ಲಿ ಬಿದ್ದರೂ ಕೂಡ ಅಲ್ಲಿ ಎದ್ದು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಜೊತೆಗೆ ನಿಮ್ಮ ಮುಂದಿನ ಗುರಿಗಳ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ ಕುಟುಂಬಸ್ಥರ ಜೊತೆ ಈ ದಿನ ಬಹಳ ಲೀಲಾಜಾಲವಾಗಿ ಮಾತಾಡ್ತೀರಿ, ಅವರಿಂದ ಸಲಹೆಯನ್ನು ಪಡ್ಕೊಳ್ತೀರಿ. ಹಾಗೆ ಅಭಿಪ್ರಾಯ ಭೇದ ಉಂಟಾದಾಗ ಅದನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡುವಂಥದ್ದು. ಎಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವಂಥ ಒಂದು ಚಾಕಚಕ್ಯತೆ, ಬುದ್ಧಿವಂತಿಕೆ, ಆ ಸೂಕ್ಷ್ಮ ಪ್ರಜ್ಞೆ ಈ ದಿನ ನಿಮಗೆ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಕೂಡ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದರೂ ಕೂಡ ಅದಕ್ಕೆ ಹೊಂದಿಕೊಳ್ಳುವಂಥದ್ದು ಅಥವಾ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ದಿಟ್ಟತನ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ಸಮಸ್ಯೆಗಳು ಬಂದರೂ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಆತ್ಮವಿಶ್ವಾಸ ಚೆನ್ನಾಗಿದೆ ಈ ದಿನ. ಹಾಗೆ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಯೋಜಿಸಿದಂಥ ಕೆಲಸ ಕಾರ್ಯಗಳೇನಿದೆ, ನಿಮ್ಮ ಕಲ್ಪನೆಗಳೇನಿದೆ, ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರನ್ನು ಕೂಡ ನಿಮ್ಮೊಂದಿಗೆ ಕರೆದುಕೊಂಡು ಒಂದು ಸಣ್ಣ ಮಟ್ಟದ ಪ್ರಯಾಣ, ಪ್ರವಾಸ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಅವರ ಮನಸ್ಸಿನಲ್ಲಿರುವಂಥ ಸಮಸ್ಯೆಗಳನ್ನು ಆಗ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದಾಗತ್ತೆ. ಮನೆಯ ಒಳಗೆ ಇತ್ಯರ್ಥ ಆಗದೇ ಇರುವಂಥ ಸಮಸ್ಯೆ ಈ ದಿನ ಮನೆಯ ಹೊರಗೆ ಇತ್ಯರ್ಥ ಆಗತ್ತೆ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಅನುಕೂಲ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಪಾರಾಯಣ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ರಲ್ಲಿ ಚಂದ್ರ ಅಂದರೆ ನಿಮ್ಮ ಶತ್ರುಗಳನ್ನು ನೀವು ದೂರ ಇಡುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯಿಂದ, ನಿಮ್ಮ ಮಾತುಗಾರಿಕೆಯಿಂದ, ನಿಮ್ಮ ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ಈ ದಿನ ಯಾರನ್ನು ಎಲ್ಲಿಡಬೇಕೋ ಅಲ್ಲೇ ಇಡ್ತೀರಿ. ಇದು ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ನಡೀಲಿಕ್ಕೆ ಒಂದು ರೀತಿಯಲ್ಲಿ ದಾರಿಯನ್ನು ನೀವು ಕ್ಲಿಯರ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಹಾಗೆ ಈ ದಿನ ಕೈಯಲ್ಲಿರುವಂಥ ಕೆಲಸವನ್ನು ಸಕಾಲದಲ್ಲಿ ಪೂರ್ತಿ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ, ಅದು ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಉಚ್ಚ ಸಾಮಾಜಿಕ ಸ್ಥಾನಮಾನ ಏನಿದೆ ಅದು ಕೂಡ ನಿಮ್ಮ ನೆರವಿಗೆ ಬರುತ್ತೆ. ಹಾಗೆ ನಿಮಗೆ ಇರುವಂಥ ಇನ್ಫ್ಲೂಯೆನ್ಸ್ ಇರ್ಬೋದು, ಒಂದು ಪ್ರಭಾವಗಳಿರ್ಬೋದು, ಇದನ್ನು ಸೂಕ್ತ ಸಮಯದಲ್ಲಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಮಾತು ಕಮ್ಮಿ ಆದರೆ ಸ್ವಲ್ಪ ಒಳಿತು, ಯಾಕೆಂದರೆ ಮಾತಿಗಿಂತ ಸಾಧನೆ ಪ್ರಮುಖವಾಗಬೇಕು ನಿಮಗೆ. ಇನ್ನು ಮನೆಯಲ್ಲಿ ನಡೀತಾ ಇರುವಂತಹ ಅನಿರೀಕ್ಷಿತ ಘಟನೆಗಳೇನಿದೆ, ಆ ಬೆಳವಣಿಗೆಗಳೇನಿದೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವುಂಟು ಮಾಡ್ಬೋದು, ಸ್ವಲ್ಪ ಒತ್ತಡವನ್ನು ಕೂಡ ತರಬಹುದು. ಆದರೆ ನಿಮಗೆ ಕಾಲವೇ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳುತ್ತೆ. ಹಾಗಾಗಿ ಸಮಾಧಾನದಿಂದ ಈ ದಿನವನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸಮಯ ಪ್ರಜ್ಞೆ ಚೆನ್ನಾಗಿದೆ. ಆದರೆ ಕೆಲವರ ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮೊಳಗೆ ಒಂದು ಹೆಚ್ಚುವರಿ ಶಕ್ತಿ ಇದೆ, ಒಂದು ಎಕ್ಸ್ಟ್ರಾ ಎನರ್ಜಿ ಇದೆ. ಅದನ್ನು ಒಳ್ಳೆಯ ಕೆಲಸಕ್ಕೆ ಹೂಡಿಕೆ ಮಾಡಿದ್ರೆ, ಅಂದರೆ ಅದನ್ನು ಚಾನಲೈಸ್ ಮಾಡಿಕೊಂಡ್ರೆ ಈ ದಿನ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ಆದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಸ್ನೇಹಿತರಿದ್ದಾರೆ. ನಿಮ್ಮ ಮನಸ್ಸೇ ಈ ದಿನ ಸ್ವಲ್ಪ ವೀಕ್ ಆಗಿರುವಂಥದ್ದು. ಹಾಗಾಗಿ ಈ ದಿನ ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಸೆಗೆ ಒಳಗಾಗ್ತೀರಿ, ಬಲಿಯಾಗಿಬಿಡ್ತೀರಿ, ನಿಮ್ಮ ತನವನ್ನೇ ನೀವು ಕಳ್ಕೊಳ್ಬೇಕಾಗತ್ತೆ. ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಂತಹ ಒಂದು ತತ್ವ ಆದರ್ಶಗಳೇನಿದೆ ಅದು ಎಲ್ಲೋ ಒಂದು ಕಡೆ ಸಡಿಲಾಗುವಂಥ ಸಾಧ್ಯತೆ ಕಾಣಿಸುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಕ್ಕೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಶಿವ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ರಲ್ಲಿ ಚಂದ್ರ ಅಂದರೆ ಈ ಸ್ವಲ್ಪ ಕುತೂಹಲಕಾರಿಯಾದಂತಹ ಜೀವನ ಇದು. ಹಾಗೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಅನಿಶ್ಚಿತತೆ ಇದ್ದೇ ಇರುತ್ತೆ. ಹಾಗಾಗಿ ಡೆಫಿನೆಟ್ಟಾಗಿ ಇಂಥದ್ದೇ ಕೆಲಸ ಮಾಡಬೇಕು ಇದೇ ಸಮಯದಲ್ಲಿ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಏಕೆಂದರೆ ಚಂಚಲವಾದಂಥ ಮನಸ್ಸು ನಿಮ್ಮ ಒಂದು ತೀರ್ಮಾನವನ್ನು ಆಗಾಗ್ಗೆ ಬದಲಾಯಿಸ್ತಾ ಇರುತ್ತೆ. ಎಲ್ಲೂ ಒಂದು ಕಡೆ ಸ್ಟಿಕಾನ್ ಆಗಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಉತ್ತಮ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಲ್ಲ. ಇನ್ನು ಕೆಲಸದ ಮೇಲೆ ಕೂಡ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು. ಇಲ್ಲೂ ಕೂಡ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕೆಟ್ಟ ಪರಿಣಾಮಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತಿನಿಂದ ಅನರ್ಥಗಳಾಗುವುದರ ಜೊತೆಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ತುಂಬ ನಿಮಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಬೇಕಾಗಿದೆ. ಇನ್ನು ಈ ದಿನ ಪರೀಕ್ಷೆಯಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ನಿರೀಕ್ಷೆಯಲ್ಲಿರುವಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ದಿನ ಫಲಿತಾಂಶ ಹೇಗೆ ಬರಲಿ ಅದನ್ನು ನೀವು ಒಪ್ಕೊಳ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಅದರಲ್ಲಿ ಏನಾದರೂ ಕಲಿಯೋದಿದ್ದರೆ ಕಲಿತು ಮುಂದೆ ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಇಂದಿನ ಫಲಿತಾಂಶ ನಿಮಗೆ ಒಂದು ರೀತಿಯಲ್ಲಿ ಅನುಭವವನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನ ಸಮಸ್ಯೆ ಬಂದಾಗ ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ಮುಂದುವರಿಸಿ. ಈ ದಿನ ಕೂಡ ನಿಮಗೆ ಲಾಭ ಬರುವಂಥ ಸಾಧ್ಯತೆಗಳಿದೆ, ಆದರೆ ಖರ್ಚು ವೆಚ್ಚಗಳು ಕೂಡ ವಿಪರೀತ ಆಗಿರುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಭವಿಷ್ಯದಲ್ಲಿ ಬರಬಹುದಾದಂಥ ತೊಂದರೆಗಳಿಂದ ನೀವು ಪಾರಾಗಬಹುದು. ಇಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ನವಗ್ರಹ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅಪನಂಬಿಕೆ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ಲ, ಬೇರೆಯವರನ್ನು ಹೆಚ್ಚು ಆಶ್ರಯ ಮಾಡುವಂಥದ್ದು, ಅವರಿಂದ ಕೂಡ ಈ ದಿನ ನಿಮಗೆ ಸಕಾಲಕ್ಕೆ ಸರಿಯಾದಂತಹ ಸಹಕಾರಗಳು ಸಿಕ್ಕಲ್ಲ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಆರಂಭ ಮಾಡುವಂಥದ್ದೇ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗೆ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರೋದರಿಂದಲೇ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ, ಹಾಗೆ ಆಸಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಮಾನಸಿಕ ಕ್ಷೋಭೆಗೆ ಒಳಗಾಗುವಂತಹ ಸಂಭವ ಕೂಡ ಇದೆ. ವೈಯಕ್ತಿಕ ಸಂಬಂಧದಲ್ಲಿಯೂ ಕೂಡ ಈ ದಿನ ಗೊಂದಲ ಇರುವಂಥದ್ದು, ಮನೆಯಲ್ಲೂ ಕೂಡ ಅಸ್ತವ್ಯಸ್ತವಾಗಿರೋ ಪರಿಸ್ಥಿತಿ. ಇದನ್ನು ನೀವು ಆಶ್ಚರ್ಯ ಪಡುವಂಥ ಅಗತ್ಯ ಇಲ್ಲ, ಏಕೆಂದರೆ ಈ ದಿನ ಏನಾದರೂ ಒಂದು ಅವಘಡ ನಡೆಯುತ್ತೆ. ಹಾಗಾಗಿ ಅದೇನೂ ಆಗಬಾರ್ದು ಅಂತ ಹೇಳಿದ್ರೆ ಈ ದಿನ ಗಣಪತಿಯನ್ನು ನೀವು ಆರಾಧನೆ ಮಾಡಬೇಕು, ಸಂಕಷ್ಟಹರ ಚತುರ್ಥಿಯಲ್ಲಿ ಭಾಗವಹಿಸಬೇಕು, ಗಣಪತಿಯ ಪೂಜೆಯನ್ನು ಮಾಡಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ಮಾತುಕತೆ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇಲ್ಲಿ ನಿಮಗೆ ಸ್ವಲ್ಪ ಯಶಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಏನಿದೆ ಅದನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡಬೇಕು. ನಿಮಗೆ ಗೊತ್ತಿದೆ ನಿಮ್ಮ ಸ್ಥಾನಮಾನ ಏನು, ನೀವು ಕುಟುಂಬದಲ್ಲಿ ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರ. ಇದನ್ನು ಪರಿಪೂರ್ಣವಾಗಿ ಮಾಡಿದ್ರೆ ಮಾತ್ರ ಈ ದಿನ ಅಲ್ಪ ಸ್ವಲ್ಪ ಲಾಭ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥವರು ಉತ್ತಮ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳೇನೋ ಇದೆ, ಆದರೆ ಅಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ದಿನ ಕುಟುಂಬ ಸದಸ್ಯರ ಒಂದು ವರ್ತನೆ ನಿಮಗೆ ಇಷ್ಟ ಆಗಲ್ಲ, ಅವರನ್ನು ತಿದ್ದಲಿಕ್ಕೆ ಹೋಗ್ತೀರಿ, ಅವರ ಒಂದು ವರ್ತನೆಯ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಮನಸ್ತಾಪಗಳಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಮೌನವಾಗಿರುವಂಥದ್ದೇ ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಯಶಸ್ಸಿದೆ,
ಪರಿಶ್ರಮ ಜಾಸ್ತಿ ಇದ್ರೂ ಯಶಸ್ಸಿನ ಗುಂಗಿನಲ್ಲಿ ಅದನ್ನು ಮರೆಯುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ದಿನ, ಅದರಲ್ಲೂ ಸಾಮಾನ್ಯ ದಿನವಾಗಿಯೇ ಆರಂಭ ಆಗುತ್ತೆ. ಆದರೆ ದಿನದ ಅಂತ್ಯದಲ್ಲಿ ಏನೋ ಒಂದು ಸಾಧನೆ ಮಾಡಿದಂತಹ ಸಾಧಕನ ಮನಸ್ಥಿತಿ ನಿಮಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಸಾಮಾನ್ಯೀಕರಿಸಿಕೊಳ್ಳಲಿಕ್ಕೆ ಹೆಚ್ಚು ಪ್ರಯತ್ನ ಪಡುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಬೇಕು, ಹಾಗೆ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ನಿಷ್ಠೆಯಿಂದ ಮಾಡಬೇಕು. ಈ ಎಲ್ಲ ರೀತಿಯ ಆಲೋಚನೆಗಳು ನಿಮಗೆ ಬರುವಂಥದ್ದು. ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆಯ ಸೂಚನೆಗಳು ಇದು. ಹಾಗೆ ಈ ದಿನ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಒಂದು ಸಮನ್ವಯ ಸಾಧಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಏರುಪೇರಾಗಿದೆ, ಅಸ್ತವ್ಯಸ್ತವಾಗಿದೆ, ಅದನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಈ ದಿನ ತುಂಬ ಹೆಣಗಾಡುವಂಥ ಪರಿಸ್ಥಿತಿ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಾಯಿಯವರೊಂದಿಗಾಗಲಿ ಅಥವಾ ಯಾವುದೇ ಸ್ತ್ರೀ ವರ್ಗದವರೊಂದಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಮಾತಿನಿಂದ ಅನರ್ಥಗಳಾಗುತ್ತೆ, ಮಾತಿನಿಂದ ಅವರಿಗೆ ಬೇಸರ ಆಗುತ್ತೆ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ತುಂಬ ಸಮರ್ಥನೀಯವಾಗಿ ಇರುವಂಥದ್ದು. ಇವತ್ತಲ್ಲ ನಾಳೆ ಕೂಡ ಆ ನಿರ್ಧಾರಗಳೇ ಆಗಿರುತ್ತೆ. ಅದರಿಂದ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸ್ತೀರಿ. ಅಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ. ಹಾಗೆ ಈ ದಿನದಲ್ಲಿ ನೀವು ಒಂದು ತಪ್ಪು ಗ್ರಹಿಕೆ ಆಗಲಿ, ತಪ್ಪು ತಿಳುವಳಿಕೆ ಆಗಲಿ, ಯಾರ ಬಗ್ಗೆನಾದರೂ ಹೊಂದಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡಬಹುದು. ಹಾಗೆ ಈ ದಿನ ಹೊಂದಿಕೊಂಡು ಹೋಗುವಂಥ ಗುಣದಿಂದ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಜಯ ಗಳಿಸಲಿಕ್ಕೆ ಸಹಕಾರಿಯಾಗಿ ಇರುವಂಥದ್ದು ಈ ದಿನದಲ್ಲಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ವಾಕ್ಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ಕಳಕಳ ಎಲ್ಲವೂ ಇದೆ, ಆದರೆ ಏನೂ ಇಲ್ಲ ಅನ್ನುವಂಥ ಒಂದು ಅನುಭವ. ಹಾಗಾಗಿನೇ ಈ ದಿನ ತುಂಬ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ ನಿಮಗೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರುತ್ತೆ. ನಿಮ್ಮ ಮನೆಯವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಹಣದ ವಿಚಾರ, ಸಂಪಾದನೆಯ ವಿಚಾರ, ಇನ್ನು ಉಳಿತಾಯದ ವಿಚಾರ, ಖರ್ಚು ವೆಚ್ಚಗಳ ವಿಚಾರ, ಇದರಲ್ಲಿ 3ನೇಯವರ ಹಸ್ತಕ್ಷೇಪ ಇರುತ್ತೆ. ಇದು ನಿಮಗೆ ತೀವ್ರವಾದ ತಲೆನೋವನ್ನು ತರಿಸುವಂಥ ಒಂದು ವಿದ್ಯಮಾನ. ಹಾಗೆ ಈ ದಿನ ಯಾರನ್ನಾದರೂ ನಂಬುವಂಥ ಸಂದರ್ಭದಲ್ಲಿ ಅವರ ವ್ಯವಹಾರಗಳಾಗಲಿ, ಅವರ ಹಿನ್ನೆಲೆಯನ್ನಾಗಲಿ ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಅಂದರೆ ಈ ಮಿತ್ರರ ಆಯ್ಕೆ ಇರಲಿ, ಸ್ನೇಹಿತರ ಆಯ್ಕೆ, ಅದು ಕೂಡ ತುಂಬ ಪರ್ಫೆಕ್ಟಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ನಷ್ಟವನ್ನು ತರುವಂಥ ವ್ಯವಹಾರಗಳು ನಿಮಗೆ ಗೊತ್ತಾಗುತ್ತೆ, ಅಂಥದ್ದಕ್ಕೆ ಕೈ ಹಾಕಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನೀವು ಲಾಭದ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದನ್ನು ನೀವು ಮುಂದೆ ಕಾಣ್ಬೋದು. ಆದರೆ ತತ್ಕಾಲಕ್ಕೆ ಯಾವುದೇ ವಿಚಾರದಲ್ಲೂ ಕೂಡ ನಿರೀಕ್ಷೆ ಮಾಡಿದಂಥ ಲಾಭ ನಿಮಗೆ ಸಿಕ್ಕಲ್ಲ. ಹಾಗೆ ಉತ್ತಮವಾದಂಥ ಹಣವನ್ನು ಗಳಿಸುವಂಥ ಒಂದು ಪ್ರಯತ್ನ, ಅದರಲ್ಲೂ ಕೂಡ ಸ್ವಲ್ಪ ವಿಫಲತೆ ಇದೆ. ಇನ್ನು ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಹೂಡಿಕೆ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳಿದೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿದ್ರಾಹೀನತೆ ಇರ್ಬೋದು, ಆಸಕ್ತಿಯಲ್ಲಿ ಕೊರತೆ ಇರ್ಬೋದು, ಹಾಗೆ ಅತಿಯಾದ ಆತ್ಮವಿಶ್ವಾಸ ಇರ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಈ ದಿನ ಸಾಕು ಅನ್ನೋವಂಥ ಒಂದು ಮನಸ್ಥಿತಿಗೆ ಬರಬಹುದು. ಹಾಗೆ ಈ ದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯವನ್ನು ಈ ದಿನ ನೀವು ಗಳಿಸಬೇಕು. ಟೈಮ್ ಈಸ್ ಮನಿ ಅನ್ನೋಂಥದ್ದು ನಿಮಗೆ ಗೊತ್ತಾಗಬೇಕು. ಅದಕ್ಕಾಗಿಯೇ ಈ ದಿನ ಸಮಯದ ಒಂದು ಅಭಾವದಿಂದ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದೆಲ್ಲವೂ ಕೂಡ ಭಗವಂತನ ಅರೇಂಜ್ಮೆಂಟ್ಸ್ ಇದು. ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನದ ಅನಿರೀಕ್ಷಿತವಾದಂತಹ ಪ್ರಯತ್ನಗಳೇ ನಿಮಗೆ ಹೆಚ್ಚಿನ ಫಲವನ್ನು ತರುವಂಥದ್ದು.
ಹಾಗೆ ಈ ದಿನದ ಪ್ರಯಾಣ ಆಗಲಿ, ಈ ದಿನದ ಹಣಕಾಸಿನ ವ್ಯವಹಾರಗಳಾಗಲಿ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ತರುತ್ತೆ. ಹಾಗೆ ನಿಮ್ಮ ಗೌರವ, ನಿಮ್ಮ ಪ್ರತಿಷ್ಠೆ ಕೂಡ ಈ ದಿನ ಹೆಚ್ಚಾಗುತ್ತೆ. ಇನ್ನು ಕೆಲವು ಸ್ಥಗಿತಗೊಂಡಂತಹ ವ್ಯಾಪಾರ ಯೋಜನೆಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿನೇ ಈ ದಿನದ ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ತಜ್ಞರ ಗುಂಪೇ ಕೂಡ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮಗೆ ಕೆಲವೊಂದು ಉನ್ನತ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಆಹ್ವಾನ ಕೂಡ ಬರುತ್ತೆ. ಬಂಧು ಮಿತ್ರರ ಭೇಟಿ ಈ ದಿನ ಆಗುವಂಥದ್ದು, ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ತೀರಿ. ನಿಮ್ಮ ವಿಶ್ವಾಸಾರ್ಹತೆ ಏನಿದೆ ಅದನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ನಿಮಗೆ ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ಪ್ರಭುತ್ವವನ್ನು ಹೊಂದುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಏನನ್ನ ಯೋಚನೆ ಮಾಡ್ತೀರೋ ಅದೇ ಫಲ ಸಿಕ್ಕುವಂಥದ್ದು. ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲೇ ಆಗುವಂಥ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತ ಸ್ವಭಾವದಿಂದ ಯಾರಿಂದಲೂ ಎರವಲು ಪಡೆಯದಂತಹ ಸ್ವಭಾವಗಳು, ಕೆಲವು ಟ್ರೇಟ್ಸ್ ಇದೆ. ಅದರಿಂದ ಈ ದಿನ ಉತ್ತಮ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಇದೆ. ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ನಿಮ್ಮ ಒಂದು ಕೆಲಸದಲ್ಲಿರುವಂಥ ಔಚಿತ್ಯವನ್ನು ತೋರಿಸುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ವಿಶೇಷವಾದಂತಹ ದಿನ, ನೆನಪಿನಲ್ಲಿ ಉಳಿಯುವಂಥ ದಿನ ಇದು. ಬಹುಕಾಲದವರೆಗೆ ಈ ದಿನದ ಘಟನೆಗಳನ್ನು ನೀವು ಸ್ಮರಿಸ್ತಾ ಇರ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೊಂದಾಣಿಕೆಯಿಂದ ಮುಂದುವರಿಯುವಂಥದ್ದು, ಹಾಗೆ ಸ್ವಪಕ್ಷಪಾತ ಮಾಡದೆ ನೀವು ಈ ದಿನ ಇರುವಂಥದ್ದು ಬಹಳ ಮುಖ್ಯ. ಇದರಿಂದ ಭಗವಂತ ಬಹಳ ಬೇಗ ಪ್ರಸನ್ನನಾಗ್ತಾನೆ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾನೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ಈ ದಿನ ನಿಮಗೆ ವ್ಯಯಸ್ಥಾನದಲ್ಲಿರ್ತಾನೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರಗಳಿಗೆ ಕೈ ಹಾಕಬೇಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಬಂಡವಾಳ ಹಾಕಬೇಕು. ವ್ಯಾಪಾರಿ ಸಂಬಂಧವಾಗಿ ಏನೋ ಚರ್ಚೆ, ಒಂದು ಸಭೆ ಅಥವಾ ಒಂದು ತೀರ್ಮಾನ ಕೈಗೊಳ್ಳುವಂಥದ್ದು, ಇದನ್ನೆಲ್ಲ ಆದಷ್ಟು ಈ ದಿನ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಅದಕ್ಕಾಗಿ ಒಂದು ಪರಿಪೂರ್ಣವಾದಂಥ ಯೋಜನೆಯನ್ನು ನೀವು ರೂಪಿಸಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ತುಂಬ ಆಳವಾಗಿ ಆಲೋಚನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವಂಥ ಆಲೋಚನೆ ಕೂಡ ಇದೆ. ಆದರೆ ಇವೆಲ್ಲವೂ ಕೂಡ ಯೋಜನೆಯಲ್ಲೇ ಆಗಬಾರ್ದು. ಅದನ್ನು ಕಾರ್ಯರೂಪಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಆದರೆ ಈ ದೊಡ್ಡ ಹೂಡಿಕೆಯಲ್ಲಿ ನಿಮ್ಮ ಕೈ ಹಾಕಬೇಡಿ ಈ ದಿನದಲ್ಲಿ. ಇನ್ನು ಕುಟುಂಬದಲ್ಲಿ ಶಾಂತಿ, ಒಂದು ಸಂತೋಷ, ನೆಮ್ಮದಿ ಇದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಕುಟುಂಬಸ್ಥರಿಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಅಪ್ಡೇಟ್ ಮಾಡುವಂಥದ್ದು ಆಗಬೇಕು. ಕೆಲಸಗಳ ಬಗ್ಗೆ ಹೇಳಿ, ನಿಮ್ಮ ಗುರಿ ಉದ್ದೇಶ ಏನಿದೆ ಅನ್ನುವಂಥದ್ದನ್ನು ಕಳಕಳಿಯಿಂದ ಮಾತಾಡಿ. ಹಾಗೆ ಈ ದಿನ ಕೆಲವು ಜನರ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ಇರ್ತೀರಿ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಜೊತೆಗೆ ಈ ದಿನ ಅಪರಿಚಿತವಾದಂಥ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕಬೇಡಿ. ಈ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಇತರರನ್ನು ನಂಬುವಂಥದ್ದಾಗಲಿ, ಅಪರಿಚಿತರ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ನಿಮ್ಮ ವೈವಾಹಿಕ ಜೀವನ ಸುಖ ಸಂತೋಷದಿಂದ ಇರಬೇಕು. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಬೇಕಾಗುತ್ತೆ. ಅದಕ್ಕಾಗಿಯೇ ಈ ದಿನ ಆದಷ್ಟು ಕುಟುಂಬದ ಒಳಗೆ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭಕರವಾದಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳನ್ನು ಸಾಧನೆ ಮಾಡುವಂಥ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಒಳ್ಳೆಯ ದಿನ, ಅತ್ಯುತ್ತಮ ಪ್ರತಿಫಲ ಸಿಕ್ಕುವಂಥ ದಿನ. ಹಾಗೆ ಹಣಕಾಸಿನ ದೃಷ್ಟಿಯಿಂದ ಕೂಡ ನಿಮಗೆ ಒಳ್ಳೆಯ ದಿನ, ಒಳ್ಳೆಯ ಲಾಭ ಇದೆ. ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ
ನಿಮ್ಮ ಅದೃಷ್ಟದ ಆಧಾರದ ಮೇಲೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಉತ್ತಮ ಫಲಗಳನ್ನು, ಉತ್ತಮ ಲಾಭವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ನಿರತರಾಗಿರುವಂಥವರಿಗೆ ಇಂದು ನಿಮ್ಮ ಸಹೋದ್ಯೋಗಿಗಳ ಜೊತೆ ಇರಬೇಕಾಗತ್ತೆ. ಆಗ ಮಾತಿನಲ್ಲಿ ವ್ಯತ್ಯಾಸಗಳಾಗುತ್ತೆ. ಸ್ವಲ್ಪ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಕಿರಿಯರಿಂದ ಸಹಾಯವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ ಈ ದಿನ ನೀವು ನಂಬಿಕೊಂಡಿರುವಂತಹ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಟೆಂಪ್ಟೇಷನ್ ಆಗುತ್ತೆ, ಏನೋ ಒಂದನ್ನು ಮಾಡಿಬಿಡೋಣ ಅಂಥೇಳಿ. ಆದರೆ ಒಮ್ಮೆ ಅದನ್ನು ಮಾಡಿದ್ರೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ತುಂಬ ಮುಖ್ಯ. ಇನ್ನು ಈ ದಿನ ಹೊಂದಿಕೊಂಡು ಹೋಗುವಂಥ ಒಂದು ಸ್ವಭಾವವನ್ನು ಇಟ್ಕೊಂಡಿದ್ದರೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಹಾರ್ಡ್ಶಿಪ್ಪನ್ನು, ಕೆಲವೊಂದು ಕಠಿಣವಾದಂಥ ಸಮಸ್ಯೆಗಳನ್ನು ತುಂಬ ಚೆನ್ನಾಗಿ ನೀವು ನಿಭಾಯಿಸ್ತೀರಿ. ಅದಕ್ಕೆ ಪೂರಕವಾದಂತಹ ಒಂದು ಪರಿಹಾರವನ್ನು ಕೂಡ ಕಂಡು ಹೇಳ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ ಸಮಯೋಚಿತವಾದಂತಹ, ಸಂದರ್ಭೋಚಿತವಾದಂತಹ ನಿರ್ವಹಣೆಯಿಂದ ಈ ದಿನ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ಆಯಾಸ, ಸ್ವಲ್ಪ ತಲೆನೋವು, ಜ್ವರ ಇತ್ಯಾದಿ ಸಮಸ್ಯೆಗಳು, ದೇಹಾಲಸ್ಯ ಈ ದಿನ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಆದರೆ ಕೆಲವರ ವ್ಯವಹಾರದಲ್ಲಿ, ಕೆಲವರ ವಿಚಾರದಲ್ಲಿ ಈ ದಿನ ನಿಮ್ಮ ಬದ್ಧತೆ, ನಿಮ್ಮ ನಿಷ್ಠೆ ಎಲ್ಲರನ್ನೂ ಕೂಡ ಬೆರಗುಗೊಳಿಸುತ್ತೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಅದು ನಿಮ್ಮತನ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಬರುವಂಥ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಕೆಲವು ಅನಗತ್ಯ ವೆಚ್ಚಗಳ ಬಗ್ಗೆ ಬಹಳ ಯೋಚನೆ ಮಾಡಿ ಅಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಈ ದಿನ ಬಲವಂತವಾಗಿ ಕೆಲವು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಸಂತೋಷಕ್ಕಾಗಿ ಮಾಡುವಂಥ ಖರ್ಚುಗಳಿದು. ಇನ್ನು ಭವಿಷ್ಯಕ್ಕಾಗಿ ಈ ದಿನದಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು, ಆ ಯೋಜನೆಗೆ ತಕ್ಕಂತಹ ಒಂದು ಮಾರ್ಗದರ್ಶಿ ತತ್ವಗಳನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಕೆಲವು ಜನರ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಕು. ಮೂರನೆಯವರ ವಿಚಾರಕ್ಕೆ ಈ ದಿನ ಹೋಗಬೇಡಿ. ಅವರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿಯನ್ನು ಕೂಡ ತೋರಿಸಬೇಡಿ. ಇನ್ನು ಈ ದಿನ ಸ್ವಪಕ್ಷಪಾತದಂತೆ ಕೆಲವೊಂದು ಕೆಲಸಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅವರ ಪೂರ್ವಾಪರಗಳನ್ನು ವಿಚಾರ ಮಾಡಬೇಕು. ಹಾಗೆ ಆ ಕೆಲಸದ ಸಾಧಕ ಬಾಧಕಗಳ ಬಗ್ಗೆ ತೂಗಿ ನೋಡಬೇಕಾಗತ್ತೆ. ಇವೆಲ್ಲವನ್ನು ಕೂಡ ತುಂಬ ಪ್ರಾಕ್ಟಿಕಲ್ಲಾಗಿ ಈ ದಿನ ನೀವು ಮಾಡಬೇಕು. ಸ್ವಲ್ಪ ಯಾಮಾರಿದ್ರೂ ಈ ದಿನ ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಷ್ಟವನ್ನು ನೀವು ತುಂಬಿಕೊಳ್ಳಲಿಕ್ಕಾಗಿ, ನಷ್ಟ ಎಲ್ಲಾಗ್ತಾ ಇದೆ, ಸೋರಿಕೆ ಎಲ್ಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಈ ದಿನ ಸ್ವಲ್ಪ ಓಡಾಡಬೇಕು. ಸ್ವಲ್ಪ ಶ್ರಮ, ಸ್ವಲ್ಪ ವೆಚ್ಚ ಈ ದಿನ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೆಲವರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲವರಿಗೆ ಸಮಸ್ಯೆಯನ್ನು ಆಲಿಸಿದ್ರೆ ಅರ್ಧ ರಿಲೀಫ್ ಸಿಕ್ತಾಗೆ ಅಂಥ ಒಂದು ಮನಸ್ಥಿತಿಯನ್ನು ನೋಡಿಕೊಂಡು ಸೂಕ್ಷ್ಮತೆಯನ್ನು ಗಮನಿಸ್ಕೊಂಡೇ ಮುಂದುವರಿಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಉತ್ತಮವಾದಂತಹ ಸಮಯ ಇರುವಂಥ ದಿನ ಇದು. ಹಾಗಾಗಿ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಮುಂದಿನ ಆಲೋಚನೆಗಳೇನಿದೆ, ಯೋಜನೆಗಳೇನಿದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಅಂತಿಮ ನಿರ್ಧಾರ ಹಿಂದೆ ಆಗಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೀವ್ರ ಹಿನ್ನಡೆ ಉಂಟಾಗುತ್ತೆ. ಎಲ್ಲ ಒಂದು ಕಡೆ ಸಾಧನೆ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಅದು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ತರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ.
ಕೆಲವರ ವಿಚಾರಧಾರೆಗಳಿರಲಿ, ಕೆಲವರ ಒತ್ತಡಗಳಿರಲಿ, ಅಥವಾ ಕೆಲವರೇ ಮೇಲುಗೈ ಸಾಧಿಸುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಆಸೆ, ಆಕಾಂಕ್ಷೆಗಳು, ಪ್ರಲೋಭನೆಗಳು ಇದರಿಂದ ಸ್ವಲ್ಪ ದೂರ ಇರಬೇಕು. ಇಲ್ಲಾಂದರೆ ಈ ದಿನ ಸ್ವಲ್ಪ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನೀವು ನಂಬಿಕೊಂಡಿರುವಂಥ ಜನರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಏನೋ ಸಿಕ್ಕತ್ತೆ, ಆದರೆ ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನ ನಿಮ್ಮದಾಗಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗದಲ್ಲಿ, ವ್ಯವಸಾಯದಲ್ಲಿ, ಇಂತಹ ಕೃಷಿಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಮುಂದೆ ಸಾಗಲಿಕ್ಕೆ ಉತ್ತಮ ನಿರ್ವಹಣಾ ಕೌಶಲ್ಯ ಬೇಕಾಗುತ್ತೆ. ಹಾಗೆ ಕೆಲವರ ಮಾತಿನಿಂದ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟದಲ್ಲಿ ಕಡಿಮೆ ಆಗಿಬಿಡ್ಬೋದು. ಹಾಗಾಗಿ ಅಂಥ ಮಾತುಗಳನ್ನು, ಅಂಥ ಗಾಳಿ ಸುದ್ದಿಯನ್ನು ಈ ದಿನ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ನಿಮ್ಮ ಮುಗ್ಧತೆಯನ್ನು ಕೆಲವು ಬಂಧುಗಳು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ಮನೆಗೆ ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನು ಅಥವಾ ಕೆಲವು ಸಾಮಗ್ರಿಗಳನ್ನು ಕೊಂಡು ತರುವಂಥ ಆಲೋಚನೆ ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಈ ದಿನ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿಯಿಂದ ನಿಮಗೆ ತುಂಬ ಸಂತೋಷ ಇದೆ, ತುಂಬ ಲಾಭ ಕೂಡ ಇದೆ. ಹಾಗೆ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ಅಪರೂಪದ ದಿನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳು, ವ್ಯವಹಾರಗಳು ಮುಂದಿನ ದಾರಿಗೆ ನಾಂದಿಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.